ಬಸ್ ಡ್ರೈವರು ತುಂಬ ಕಷ್ಟಪಡ್ತಾ ಇದ್ದಾನೆ. ದಟ್ಟ ಕಾಡಲ್ಲಿ ಮಳೆ ಹುಯ್ಬೇಕಾದ್ರೆ ಬಸ್ ಕೆಟ್ಟು ನಿಂತಿದೆ. ಏನು ಮಾಡಬೇಕು ಅಂತ ಅವನು ಗೊತ್ತಾಗ್ತಾ ಇಲ್ಲ. ಅವನು ತುಂಬ ಹೊತ್ತಿಂದ ರಿಪೇರಿ ಮಾಡ್ತಿದ್ದಾನೆ. ಬಸ್ಸಲ್ಲಿದ್ದಂಥ ಕೆಲವು ಪ್ರಯಾಣಿಕರು ಅವನನ್ನು ಬೈತಾ ಇದ್ದಾರೆ. ಕೆಲವು ಪ್ರಯಾಣಿಕರು ಅವನಿಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಆತ ತುಂಬ ಕಷ್ಟಪಡ್ತಾನೆ. ಆಗ ಕೆಲವು ಪ್ರಯಾಣಿಕರು ಕೆಳಗಡೆ ಇಳಿದು ಬಸ್ ತಳ್ಳಿ ಬಸ್ ಸ್ಟಾರ್ಟ್ ಆಗೋವಾಗೆ ಸಹಾಯ ಮಾಡ್ತಾರೆ. ಬಸ್ ಸ್ಟಾರ್ಟ್ ಆಗುತ್ತೆ. ಅವರೆಲ್ಲ ಬಸ್ ಹತ್ಕೊತಾರೆ. ಡ್ರೈವರ್ ಅವ್ರಿಗೆಲ್ಲ ಕೃತಜ್ಞತೆ ಹೇಳ್ತಾನೆ. ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಎಲ್ಲ ಪ್ರಯಾಣಿಕರನ್ನು ಗುರಿ ತಲುಪಿಸ್ತಾನೆ. ಸ್ನೇಹಿತರೆ, ಈ ಕತೆ ಎಷ್ಟು ಚಿಕ್ಕದಾಗಿದೆ ಆದರೆ ಇದರಲ್ಲಿ ಪಾಠ ದೊಡ್ಡದಾಗಿದೆ. ಆ ಪ್ರಯಾಣ ಇದೆಯಲ್ಲ, ಅದೇ ನಮ್ಮ ಜೀವನ. ಆ ಬಸ್ಸೇ ನಮ್ಮ ಲೈಫು. ಆ ಡ್ರೈವರೇ ನಾವು. ಆ ಪ್ರಯಾಣಿಕರಿದ್ದಾರಲ್ಲ, ಅವರೆಲ್ಲ ಜೀವನದಲ್ಲಿ ನನಗೆ ಸಿಗ್ತಕ್ಕಂಥವಂಥವರು. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಕೊಲೀಗ್ಸು, ಬಾಸ್ಗಳು, ಯಾರೇ ಆಗಿದ್ರು ಅಷ್ಟೇ. ಕಷ್ಟ ಕಾಲದಲ್ಲಿ, ದಟ್ಟ ಅರಣ್ಯದಲ್ಲಿ, ಮಳೆ ಟೈಮಲ್ಲಿ, ಕತ್ತಲೆಯಲ್ಲಿ ಬಸ್ ನಿಂತಾಗ, ಬಸ್ ಅನ್ನೋ ಲೈಫ್ ಕೆಟ್ಟು ನಿಂತಾಗ, ನಿನ್ನ ಜೊತೆಯಲ್ಲೇ ಬರ್ತಾ ಇರ್ತಕ್ಕಂಥ ಕೆಲವರು ತೆಗಳ್ತಾರೆ, ಬೈತಾರೆ, ಆಡ್ಕೋತಾರೆ, ನಗೆ ಪಾಟ್ಲಾಗ್ತೀಯ. ಅದೇ ಕೆಲವರು ಸಹಾಯ ಮಾಡ್ತಾರೆ. ನಿನ್ನ ಜೀವನ ನಿಂತು ಕೆಟ್ಟಿರ್ತಕ್ಕಂಥ ಜೀವನ ಮತ್ತೆ ಪ್ರಾರಂಭ ಆಗಲಿಕ್ಕೆ ನಿನ್ನ ಬೆನ್ನಿಂದೆ ನಿಲ್ತಾರೆ. ಆದಷ್ಟು ಬೇಗ ನಾವು ಬಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಗುರಿ ತಲುಪಬೇಕು. ಕೊನೆವರೆಗೂ ಆ ತಳ್ತಿರೋರು ತಳ್ತಾನೇ ಇರಲಿ ಅಂದರೆ ಅವ್ರು ತಳ್ಳೋಕ್ಕಾಗಲ್ಲ. ಒಬ್ಬೊಬ್ಬರೇ ಸುಸ್ತಾಗಿ ತಮ್ಮ ದಾರಿ ಹಿಡ್ಕೊಂಡು ಹೊರಟ್ಬಿಡ್ತಾರೆ. ಈ ತೆಗಳ್ತಾ ಇರ್ತಾರಲ್ಲ, ಇವರನ್ನು ಕೂಡ ನಾವು ದೂಷಿಸಬಾರ್ದು. ಯಾಕೆಂದರೆ ಅವ್ರು ನಮಗೆ ಒಂದು ಕೋಪ ಬರೆಸಿದ್ರೆ ಆ ಕೋಪವನ್ನು ನಾವು ಚಾಲೆಂಜ್ ಆಗಿ ತೊಗೋಬೇಕಾಗುತ್ತೆ. ಅದರಿಂದ ಜೀವನ ಒಳ್ಳೆಯದಾಗುತ್ತೆ. ಅವ್ರ ಮೇಲೆ ನಾವು ಹಾಗೆ ಸಾಧಿಸೋಕ್ಕೆ ಹೋದರೆ ನಾವು ದಾರಿ ತಪ್ಪಿಡ್ತೀವಿ. ಈ ಕಥೆಯಿಂದ ನಿಮಗೇನಾದರೂ ಒಳ್ಳೆಯ ಸಾರಾಂಶ ಸಿಕ್ಕಿದ್ದೇ ಆದರೆ ದಯವಿಟ್ಟು ಇದನ್ನು 4 ಜನಕ್ಕೆ ಹಂಚಿ. ಒಳ್ಳೆಯದಾಗಲಿ. ನಮಸ್ಕಾರ.